ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ವಿಡಿಯೋ ನೋಡ್ತೀರಾ, ಯಾರೂ ಲೈಕ್ ಮಾಡ್ತಾ ಇಲ್ಲ, ದಯವಿಟ್ಟು ಲೈಕ್ ಮಾಡಿ. ಗುಲಾಬಿ ಗಿಡನ ಕಟ್ಟಿಂಗಿಂದ ಯಾವ ಥರ ಬೆಳೆಯೋದು ಅನ್ನೋದ್ರ ಬಗ್ಗೆ ನಾನು ಇವತ್ತು ತೋರಿಸ್ತಾ ಇದ್ದೀನಿ. ನಾವು ಗುಲಾಬಿ ಕಡ್ಡಿ ಕಟ್ ಮಾಡೋದಕ್ಕಿಂತ ಮುಂಚೆ ಫಸ್ಟು ನಾವು ಸಿಸರ್ನ ಕ್ಲೀನ್ ಮಾಡ್ಕೋಬೇಕು. ಸಿಸರ್ನ ನಾನು ನೋಡಿ ಡೆಟಾಯಿಲಿಂದ ಒಂದು ಕಾಟನ್ ತಗೊಂಡು ಕಾಟನ್ಗೆ ಸ್ವಲ್ಪ ಡೆಟಾಯಿಲ್ ಹಾಕ್ಕೊಂಡು ಅದನ್ನು ಸಿಸರ್ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಯಾಕೆ ಅಂತ ಅಂದರೆ ಫಂಗಸ್ ಎಲ್ಲ ಆಗಬಾರ್ದಲ್ಲ ಅನ್ನೋದಕ್ಕೋಸ್ಕರನೇ ನಾನು ಈ ಥರ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಕ್ಲೀನ್ ಮಾಡಿಕೊಂಡು ನಾವು ಕಟ್ ಮಾಡಬೇಕು. ನೋಡಿ ಇದೂ ಅಷ್ಟೇ, ಈ ಗಿಡನೂ ನಾನು ಕಟಿಂಗಿಂದನೇ ಬೆಳೆಸ್ಕೊಂಡಿರೋದು. ಚಿಕ್ಕದು ಪೇಂಟ್ ಬಕೆಟ್ ಅದು. ಆ ಬಕೆಟಲ್ಲಿ ನಾನು ಒಂದು ಕಡ್ಡಿ ನೆಟ್ಟಿದ್ದೆ. ನಾನು ಈ ಗಿಡ ಹೋಯ್ತು ಅಂತ ಅಂದ್ಕೊಂಡಿದ್ದೆ. ನೋಡೋಣ ಅಂತ ಒಂದು ಕಡ್ಡಿ ಅಲ್ಲಿ ನೆಟ್ಟಿದ್ದೆ. ಅದು ಬರುತ್ತಾ ಇಲ್ವೋ ಅನ್ನೋ ಡೌಟಲ್ಲಿತ್ತು. ಬಂತು ನೋಡಿ, ಎಷ್ಟು ಚೆನ್ನಾಗಿ ಎಷ್ಟು ದೊಡ್ಡದಾಗಿದೆ. ನಾನು ಈ ಗುಲಾಬಿ ಗಿಡದಿಂದನೇ ಕಟ್ ಮಾಡಿ ನಾನು ಕಟ್ಟಿಂಗ್ ನೆಡ್ತಾ ಇದ್ದೀನಿ. ಏಕೆಂದರೆ ಇದು ಒಂದೇ ಒಂದು ಕಡ್ಡಿ ಇದೆಯಲ್ಲ, ನಾನು ಕಟ್ಟಿಂಗ್ ಎಕ್ಸ್ಟ್ರಾ ಮಾಡ್ಕೊಂಡಂಗೂ ಆಗುತ್ತೆ, ನಿಮಗೆ ತೋರಿಸ್ದಂಗೂ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಇದರಿಂದನೇ ಕಟ್ ಮಾಡ್ತಾ ಇದ್ದೀನಿ. ನೋಡಿ ಕಟ್ ಮಾಡಿ ತೆಗಿತಾ ಇದ್ದೀನಿ ಅದನ್ನು. ಇದು ತುಂಬ ಮುಳ್ಳಿರುತ್ತೆ, ಹುಷಾರಾಗಿ ನಾವು ಕಟ್ ಮಾಡಬೇಕು. ನೋಡಿಕೊಂಡು ಹುಷಾರಾಗಿ ನಾವು ಕಟ್ ಮಾಡ್ಕೋಬೇಕು. ನನಗೂ ಒಂದು ಸತಿ ಹೂವು ಹಾರ್ವೆಸ್ಟ್ ಮಾಡಬೇಕಾದ್ರೇ ಇದೇ ಥರ ಆಗಿತ್ತು. ನನಗೆ ಆ ಉಗುರು ಕಣ್ಣಿಗೆ ಅದು ಮುಳ್ಳು ಚುಚ್ಕೊಂಡ್ಬಿಟ್ಟು ಒಂದು 2 ತಿಂಗಳಿನ ತುಂಬ ನಾನು ನೋವು ತಿಂದಿದ್ದೀನಿ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಈ ಗುಲಾಬಿ ಗಿಡ ಮಾತ್ರ ನಾವು ಕಟಿಂಗ್ ಮಾಡಬೇಕಾದ್ರೂ ಅಷ್ಟೇ, ನಾವು ಮತ್ತು ಇದು ಹೂವು ಹಾರ್ವೆಸ್ಟ್ ಮಾಡಬೇಕಾದ್ರೂ ಅಷ್ಟೇ ತುಂಬ ಕೇರ್ಫುಲ್ಲಾಗಿ ಇರಬೇಕು. ನಾವು ಈ ಗುಲಾಬಿ ಗಿಡದಲ್ಲಿ ತುಂಬ ಮುಳ್ಳಿರುತ್ತೆ. ಅದಕ್ಕೋಸ್ಕರ ನಾವು ಹುಷಾರಾಗಿ ಕಟ್ ಮಾಡಬೇಕು. ನೋಡಿ ನಾನು ಅದರಿಂದ ಕಟ್ ಮಾಡಿಬಿಟ್ಟು ಎಲ್ಲನೂ ಅದು ಎಲೆಯೆಲ್ಲ ತೆಕ್ಕೋಬೇಕು. ಎಲೆಯೆಲ್ಲ ತೆಕ್ಕೊಂಡು ನಾವು ಕಟ್ಟಿಂಗ್ ನೆಡಬೇಕಾದ್ರೆ ಸ್ವಲ್ಪ ದಪ್ಪಾಗಿರೋ ಕಡ್ಡಿನೇ ಕಟ್ ಆರಿಸ್ಕೋಬೇಕು. ನಾವು ದಪ್ಪಾಗಿರೋ ಕಡ್ಡಿ ಆರಿಸ್ಕೊಂಡ್ರೆ ನಮಗೆ ಆ ಕಟ್ಟಿಂಗು ಚೆನ್ನಾಗಿ ಬರುತ್ತೆ. ಈ ನಾವು ಎಳೆ ಕಡ್ಡಿ ಎಲ್ಲ ಹಾಕ್ಕೊಂಡ್ರೆ ನಮಗೆ ಕಟ್ಟಿಂಗ್ ಬರೋದಿಲ್ಲ, ಅದು ಚಿಗುರೋದು ಇಲ್ಲ, ಸತ್ತೋಗುತ್ತೆ. ಮತ್ತು ನಾವು ಕಟ್ಟಿಂಗು ನೆಟ್ಟಾಗೂ ಅಷ್ಟೇ, ಜಾಸ್ತಿ ನೀರು ಹಾಕಿದ್ರೂ ಕಟ್ಟಿಂಗ್ಗಳು ಬರೋಲ್ಲ, ನೀರು ಜಾಸ್ತಿಯಾಗಿ ಸತ್ತೋಗ್ತವೆ. ಹಂಗಾಗಿ ನಾವು ಕಟ್ಟಿಂಗ್ ಹಾಕಿದ್ಮೇಲೆ ನೀರೂ ಅಷ್ಟೇ ಕಡಿಮೆನೇ ಹಾಕ್ಕೋಬೇಕು. ಈ ಗುಲಾಬಿ ಗಿಡಕ್ಕೆ ಆಗಲಿ, ನಾವು ದಾಸವಾಳ ಗಿಡ ಆಗಲಿ, ಏನೇ ಒಂದು ಕಟ್ಟಿಂಗ್ ನೆಟ್ರೂ ಅಷ್ಟೇ. ನಾನು ಇದನ್ನೆಲ್ಲ ಕಟ್ ಮಾಡಿ ಒಂದು ಕಡೆ ಇಟ್ಕೊತಾ ಇದ್ದೀನಿ. ಫಸ್ಟಿಗೆ ನಾವು ಒಂದು ಎಲೆನೂ ಬಿಡಬಾರ್ದು. ಆ ಥರ ಎಲೆಯೆಲ್ಲನೂ ತೆಗೆದು ಹಾಕ್ಬಿಟ್ಟು ಆಮೇಲೆ ನಾವು ಕಟ್ಟಿಂಗ್ ನೆಡಬೇಕು. ಯಾಕೆ ಅಂದರೆ ನಮಗೆ ಎಲೆಗಳನ್ನ ಹಂಗೆ ಬಿಟ್ಟರೆ ಅದು ಎಲೆಯೆಲ್ಲ ಉದುರಿ ಮತ್ತು ಆ ಪಾಟಲ್ಲೆಲ್ಲ ಉದುರ್ಕೊಂಡು ಅದು ಫಂಗಸ್ ಆಗೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ನಾವು ಎಲೆಯೆಲ್ಲನೂ ಬಿಡಬಾರ್ದು. ಫುಲ್ ಎಲ್ಲನೂ ತೆಗೆದುಬಿಟ್ಟು ನಾವು ಬರೀ ಕಡ್ಡಿ ಮಾತ್ರ ಕಟ್ಟಿಂಗ್ ನೆಡಬೇಕು. ಎಲೆಯೆಲ್ಲನೂ ಕಟ್ ಮಾಡಾದ್ಮೇಲೆ ನಾವು ಇವಾಗ ನಾನು ಇದು ಕಡ್ಡಿನ ಕಟ್ ಮಾಡ್ಕೋತಾ ಇದ್ದೀನಿ. ಅಂದರೆ ನಾವು ಒಂದೇ ಸೈಜಲ್ಲಿ ಒಂದೇ ಅಳತೆನಲ್ಲಿ ಕಡ್ಡಿ ಕಟ್ ಮಾಡ್ಕೋಬೇಕು. ಯಾಕೆ ಅಂದರೆ ತುಂಬ ದೊಡ್ಡದಾಗಿ ಕಟ್ ಮಾಡಿಕೊಂಡ್ರೆ ಅದು ಮತ್ತೆ ಚಿಗುರಿ ಉದ್ದ ಆದಾಗ ನಾವು ಮತ್ತೆ ರೀಪಾಟ್ ಮಾಡ್ಕೊಳೋವಾಗ ಅದು ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾವು ಕಟ್ಟಿಂಗ್ ನೆಡಬೇಕಾದ್ರೆ 1 ಇಂಚು ಸಾಕು. 1 ಇಂಚು ಅಳತೆನಲ್ಲಿ ನಾವು ಕಟ್ ಮಾಡ್ಕೊಂಡ್ರೆ ಸಾಕು. ನೋಡಿ ನಾನು ದಪ್ಪ ಕಡ್ಡಿ ಒಂದು ಕಡೆ ಸಪ್ರೇಟ್ ಇಟ್ಟಿದ್ದೀನಿ, ಸ್ವಲ್ಪ ಸಣ್ಣ ಇರೋವಂಥ ಕಡ್ಡಿಗಳನ್ನೇ ಸಪ್ರೇಟ್ ಇಟ್ಕೊಂಡಿದ್ದೀನಿ. ದಪ್ಪ ಕಡ್ಡಿ ಇರೋ ಅಂಥದ್ದು 100% ಬಂದೇ ಬರುತ್ತೆ ಅನ್ನೋ ನಂಬಿಕೆ ಇರುತ್ತೆ. ಈ ಸಣ್ಣಕ್ಕಿರೋವು ಬರುತ್ತೋ ಅಂತ ಹೇಳೋಕ್ಕಾಗಲ್ಲ, ಅದಕ್ಕೆ ನಾನು ಅದನ್ನು ಸಪ್ರೇಟ್ ಇಟ್ಟಿದ್ದೀನಿ. ನೋಡಿ ನಾನು ಇವಾಗ ಪಾಟೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆಲೋವೆರಾ ಜೆಲ್ಲಲ್ಲೂ ನೆಡ್ಬೋದು. ಮತ್ತು ಇದು ಚಕ್ಕೆ ನೋಡಿ, ನಾವು ಪಲಾವಿಗೆಲ್ಲ ಹಾಕ್ತೀವಿ ನೋಡಿ, ಆ ಚಕ್ಕೆನ ನಾನು ಪುಡಿ ಮಾಡ್ಕೊಂಡು ತಗೊಬಂದಿದ್ದೀನಿ. ಆ ಚಕ್ಕೆನಲ್ಲೂ ಡಿಪ್ ಮಾಡಿ ನೆಡ್ಬೋದು, ಆಲೋವೆರಾ ಜೆಲ್ಲಲ್ಲೂ ಡಿಪ್ ಮಾಡಿ ನೆಡ್ಬೋದು. ಮತ್ತು ನಿಮಗೆ ಆನ್ಲೈನಲ್ಲಿ ರೂಟಿಂಗ್ ಹಾರ್ಮೋನ್ ಪೌಡ್ರ್ ಅಂತಲೂ ಸಿಗುತ್ತೆ ನಿಮಗೆ, ಅದರಲ್ಲಾದ್ರೂ ನೆಡ್ಬೋದು. ನಾನು ಇದು ಆಲೋವೆರಾ ಜೆಲ್ಲಲ್ಲೂ ಡಿಪ್ ಮಾಡಿ ನೆಡೋದನ್ನು ತೋರಿಸ್ತಿದ್ದೀನಿ. ನೋಡಿ ನಾನು ಅಂದರೆ ಯಾವುದೇ ರೀತಿ ನಾನು ರೂಟಿಂಗ್ ಹಾರ್ಮೋನ್ ಪೌಡ್ರನ್ನೂ ತರೋದಿಲ್ಲ, ಮತ್ತು ಆಲೋವೆರಾ ಜೆಲ್ಲಲ್ಲೂ ಡಿಪ್ ಮಾಡಿ ನೆಡಲ್ಲ, ಮತ್ತು ಅದು ದಾಲ್ಚಿನ್ನಿ ಚಕ್ಕೆನಲ್ಲಿ ಡಿಪ್ ಮಾಡಿನೂ ನೆಡಲ್ಲ. ನಿಮಗೆ ತೋರ್ಸೋದಕ್ಕೆ ಅಂತಲೇ ನಾನು ಈ ಥರ ಮಾಡ್ತಾಯಿದ್ದೀನಿ ಅಷ್ಟೇ. ನಾನು ಯಾವುದೇ ಥರ ಇದನ್ನು ಯಾವುದನ್ನು ಉಪಯೋಗಿಸ್ತಲೇ ನೆಟ್ರೂ ನನಗೆ ತುಂಬ ಚೆನ್ನಾಗಿ ಕಟ್ಟಿಂಗ್ಗಳು ಬಂದಿದೆ. ನಾನು ಫಸ್ಟ್ಗೆ ಒಂದು ಪಾಟ್ ತೋರಿಸ್ದೆ ನೋಡಿ, ಇದು ಈ ಕಡ್ಡಿ ಕಟ್ ಮಾಡ್ಕೊಳಕ್ಕೆ ಅಂತ ತೋರಿಸ್ದೆ ನೋಡಿ, ಅದನ್ನು ಅಷ್ಟೇ ನಾನು ಕಟ್ಟಿಂಗಿಂದನೇ ಬೆಳೆಸ್ಕೊಂಡಿದ್ದು. ನಾನು ಸುಮಾರು ದಾಸವಾಳ ಆಗಲಿ ಗುಲಾಬಿ ಗಿಡ ಆಗಲಿ ಜಾಸ್ತಿ ನಾನು ಕಟ್ಟಿಂಗಿಂದನೇ ಬೆಳೆಸ್ಕೊಳೋದು.
ನಾನು ಹೆಚ್ಚಿಗೆ ಯಾವುದೇ ರೀತಿ ಆಲೋವೆರಾ ಜೆಲ್ ಆಗಲಿ, ದಾಲ್ಚಿನ್ನಿ ಚಕ್ಕೆ ಪುಡಿ ಆಗಲಿ, ರೂಟಿನ್ ಹಾರ್ಮೋನ್ ಪೌಡ್ರ್ ಆಗಲಿ ಯಾವುದು ನಾನು ಉಪಯೋಗಿಸೋದಿಲ್ಲ. ಹಂಗೇ ಡೈರೆಕ್ಟಾಗಿ ನಾನು ಮಣ್ಣಲ್ಲೇ ನೆಡ್ತೀನಿ ಕಟಿಂಗನ್ನ. ಹಂಗೆ ನೆಟ್ಟರೂ ನನಗೆ ಚೆನ್ನಾಗೇ ಬಂದಿದ್ದಾವೆ. ಇದು ನಿಮಗೆ ತೋರಿಸೋಕೆ ಅನ್ನೋದಕ್ಕೋಸ್ಕರ ನಾನು ಈ ಥರ ನೆಡ್ತಿದ್ದೀನಿ. ನಿಮಗೆ ಬೇಕು ಅಂದರೆ ನೀವು ಈ ಥರ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಡೈರೆಕ್ಟಾಗೂ ಮಣ್ಣಲ್ಲೂ ನೆಟ್ರೂ ಬರುತ್ತೆ. ಹೈಬ್ರಿಡ್ಡು ರೋಸ್ ಗಿಡನೂ ಕಟಿಂಗಲ್ಲೂ ಬೆಳೆಸ್ಕೋಬೋದು. ಇದರಲ್ಲಿ ನಾನು ಹೈಬ್ರಿಡ್ಡು ಹಾಕಿದ್ದೀನಿ ಮತ್ತು ನಾಟಿನೂ ಹಾಕಿದ್ದೀನಿ, ಎರಡೂ ಹಾಕಿದ್ದೀನಿ. ಸುಮಾರು ನಾನು ಜಾಸ್ತಿ ಇದೇ ಥರನೇ ಬೆಳೆಸ್ಕೊಳೋದು. ಫಸ್ಟಿಗೆ ನಾನು ಕಟಿಂಗ್ ನೆಟ್ಟಿದ್ದು ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ ನೋಡಿ, ಅದನ್ನು ರಿಪಾರ್ಟ್ ಮಾಡ್ಕೋಬೇಕು. ಇವತ್ತು ಇದು ಕಟಿಂಗ್ ಎಲ್ಲ ನೆಟ್ಟಾದಮೇಲೆ ರಿಪಾರ್ಟ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಮಳೆ ಬಂದುಬಿಡ್ತು. ಹಂಗಾಗಿ ಅದು ಒಂದು ಗಿಡ ಮಾತ್ರ ರಿಪಾರ್ಟ್ ಮಾಡಿಕೊಂಡೆ ಅಷ್ಟೇ, ಇನ್ಯಾವು ರಿಪಾರ್ಟ್ ಮಾಡೋಕ್ಕಾಗಲಿಲ್ಲ. ಗುಲಾಬಿ ಗಿಡನ ನಾವು ಸುಲಭವಾಗಿ ಕಟಿಂಗಿಂದನೇ ಬೆಳೆಸ್ಕೋಬೋದು. ನಾವು ಒಂದು ಗಿಡದಿಂದ ಸುಮಾರು ಗಿಡಗಳನ್ನೂ ಮಾಡ್ಕೋಬೋದು. ಏನು ಅಂಥ ಕಷ್ಟ ಏನೂ ಇಲ್ಲ. ಕಟಿಂಗ್ ಬರಲ್ಲ ಆ ಥರ ಅನ್ನೋ ಥರ ಏನೂ ಇರೋದಿಲ್ಲ. ನನ್ನ ಉದಾಹರಣೆ ನನ್ನ ಗಾರ್ಡನಲ್ಲೇ ಇದೆ ನೋಡಿ. ನಾನು ಎಷ್ಟೊಂದು ಕಟಿಂಗ್ ಹಾಕೊಂಡೇ ನಾನು ಜಾಸ್ತಿ ಗಿಡಗಳನ್ನ ಮಾಡ್ಕೊಂಡಿರೋದು. ಗುಲಾಬಿ ಗಿಡ ಆಗಲಿ, ದಾಸವಾಳ ಗಿಡ ಆಗಲಿ, ನಾನೆಲ್ಲ ಕಟಿಂಗಿಂದನೇ ಬೆಳೆಸ್ಕೊಂಡಿರೋದು. ಮತ್ತು ನಾವು ಇದನ್ನು ಕಟ್ ಮಾಡಿರ್ತೀವಿ ನೋಡಿ, ಆ ಕಟ್ ಮಾಡಿದಾಗ್ಲೂ ಅಷ್ಟೇ ನಾವು ಅರಿಶಿನ ಪುಡಿ ಹಚ್ಚಬೇಕು, ಇಲ್ಲಾಂದರೆ ಫಂಗಸ್ ಆಗಿ ಗಿಡ ಸಾಯೋ ಚಾನ್ಸು ಕೂಡ ಇರುತ್ತೆ ನೋಡಿ. ಕಟಿಂಗ್ ಎಲ್ಲ ನೆಟ್ಟಿದ್ದಾಯಿತು. ನಾನು ಅದಕ್ಕೆ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ನೀರು ನೋಡ್ಕೊಂಡು ಹಾಕೋಬೇಕು, ಜಾಸ್ತಿ ಹಾಕೋಬಾರ್ದು ನೋಡಿ. ನಾನು ಇದನ್ನು ಫಸ್ಟು ಕಟಿಂಗ್ ನೆಟ್ಟಿದ್ದು ನೋಡಿ, ಎಲ್ಲ ಎಷ್ಟು ಚೆನ್ನಾಗಿ ಬಂದಿದ್ದಾವೆ. ಅದರಲ್ಲೇ ಮೊಗ್ಗು ಕೂಡ ಆಗಿದೆ ನೋಡಿ. ಸುಮಾರು ಇದರಲ್ಲಿ ಕನಕಾಂಬರ ಗಿಡ ಇತ್ತು, ಅದು ಮಳೆ ಬಂದಾಗ ನೀರು ಜಾಸ್ತಿ ಆಗ್ಬಿಟ್ಟು ಕನಕಾಂಬರ ಗಿಡ ಒಣಗೋಯ್ತು. ಗುಲಾಬಿ ಗಿಡ ಮಾತ್ರ ಚೆನ್ನಾಗಿ ಬಂದಿದ್ದಾವೆ. ಇದನ್ನು ರಿಪಾರ್ಟ್ ಮಾಡ್ಕೋಬೇಕು. ಪಾಟ್ ಇಲ್ಲ ಅಂತ ಸುಮ್ಮನೆ ಇದ್ದೀನಿ, ಯಾವಾದರೂ ಖಾಲಿ ಆದಾಗ ರಿಪಾರ್ಟ್ ಮಾಡ್ಕೋಬೇಕು ನೋಡಿ. ಎಷ್ಟು ಚೆನ್ನಾಗಿ ಮೊಗ್ಗೆಲ್ಲ ಬಂದಿದ್ದಾವೆ. ಈ ಕಟಿಂಗ್ ನೆಡ್ಬೇಕಾದ್ರೆ ನಾನು ಯಾವ ರೂಟಿಂಗ್ ಹಾರ್ಮೋನ್ ಪೌಡ್ರು ಹಾಕಿಲ್ಲ, ದಾಲ್ಚಿನ್ನಿ ಚಕ್ಕೆನೂ ಡಿಪ್ ಮಾಡಿ ಹಾಕಿಲ್ಲ, ಆಲೋವೆರಾ ಡಿಪ್ ಮಾಡೋ ಹಾಕಿಲ್ಲ. ನಾನು ಡೈರೆಕ್ಟಾಗಿ ಹಂಗೇ ಮಣ್ಣಲ್ಲೇ ನೆಟ್ಟಿರೋದು ನೋಡಿ. ಎಷ್ಟು ಚೆನ್ನಾಗಿ ಬಂದಿದ್ದಾವೆ. ನಾನು ಯಾವಾಗಲೂ ಅಷ್ಟೇ ಅದೆಲ್ಲ ಹಾಕೋದಿಲ್ಲ ನೋಡಿ. ಇದೂ ಅಷ್ಟೇ ಸುಮಾರು ಕಟಿಂಗ್ಗಳು ನೆಟ್ಟಿದ್ದೆ ನೋಡಿ. ಒಂದೊಂದು ಬಂದಿದೆ, ಸ್ವಲ್ಪ ಒಣಗೋಗಿದ್ದು, ಅವು ಒಣಗೋಗಿದ್ದೆಲ್ಲನೂ ತೆಗೆದಾಕಿದ್ದೀನಿ ನೋಡಿ. ಇದು ಚಿಗ್ತಿರೋದನ್ನು ಮಾತ್ರ ಹಂಗೆ ಬಿಟ್ಟಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಚಿಗ್ದು ಚೆನ್ನಾಗಿ ಬಂದಿದೆ ನೋಡಿ. ಅದರೊಳಗಡೆನೆ ನಾನು ಸೇವಂತಿಗೆ ಕಟಿಂಗು ಇಟ್ಟಿದ್ದೆ, ಅದು ಚೆನ್ನಾಗಿ ಬಂದಿದೆ. ಮತ್ತು ಇದು ಕೋತಿಗಳು ಮುರಿದಾಕಿ ಹೋಗಿದ್ದು ನೋಡಿ, ಇದು ಮಳ್ಳೆ ಹೂವಿನ ಗಿಡ ನೋಡಿ, ಅದನ್ನು ಅದರೊಳಗೆ ನೆಟ್ಟಿದ್ದೆ ನೋಡಿ. ಎಲ್ಲ ಹಾಕಿದ ಗಿಡ ಎಲ್ಲ ಚೆನ್ನಾಗಿ ಬಂದಿದ್ದಾವೆ. ಕಟಿಂಗ್ ನಾನು ಯಾವ್ಯಾವ ಕಟಿಂಗ್ ಹಾಕಿದ್ದೆ ಅದರೊಳಗಡೆ ನೀವು ನೋಡ್ತಾ ಇರ್ಬೋದು ನೋಡಿ. ಅಲ್ಲಿ ಮಳ್ಳೆ ಹೂವಿನ ಗಿಡ ಕಟಿಂಗು, ಎಲ್ಲ ಕಟಿಂಗು ಚೆನ್ನಾಗಿ ಬಂದಿದ್ದಾವೆ. ಸಾಮಾನ್ಯ ನಾನು ಹೆಚ್ಚಾಗಿ ಕಟಿಂಗ್ ಹಾಕ್ತಾವೆ ಯಾವೂ ಫೇಲ್ ಆಗೋಲ್ಲ. ಒಂದು ಆದ್ರೂ ಒಂದಾದರೂ ಬಂದಿರುತ್ತೆ ನೋಡಿ. ನಾನು ಅದನ್ನು ಕಟ್ ಮಾಡಿದ್ನಲ್ಲ, ಅದನ್ನು ಹಂಗೆ ಬಿಡಬಾರ್ದು ನಾವು, ಫಂಗಸ್ ಆಗುತ್ತೆ. ಫಂಗಸ್ ಆಗಿ ಗಿಡ ಸಾಯೋ ಚಾನ್ಸು ಕೂಡ ಇರುತ್ತೆ. ಅದಕ್ಕೋಸ್ಕರ ನಾವು ಈ ಥರ ಅರಿಶಿನ ಕಲಿಸ್ಬಿಟ್ಟು ಕಟ್ ಮಾಡಿರ್ತೀವಲ್ಲ ಆ ಜಾಗಕ್ಕೆ ನಾವು ಅರಿಶಿನ ಈ ಥರ ಹಚ್ಚಬೇಕು. ನಾವು ಯಾವುದೇ ಒಂದು ಗಿಡ ಆದ್ರೂ ಅಷ್ಟೇ, ಗುಲಾಬಿ ಗಿಡ ಆಗಲಿ, ದಾಸವಾಳ ಗಿಡ ಆಗಲಿ, ಯಾವುದೇ ಒಂದು ಗಿಡನ ನಾವು ಕಟ್ ಮಾಡಿರ್ತೀವಲ್ಲ ಆವಾಗ ಈ ಥರ ಅರಿಶಿನ ಹಚ್ಚಿದ್ರೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ನಾವೇನಾದರೂ ಅರಿಶಿನ ಹಚ್ಚದಲ್ಲೇ ಯಾಮಾರಿ ಬಿಟ್ಟು ಅಂದರೆ ಗಿಡ ಅಂತೂ ಬದುಕೋದಿಲ್ಲ, ಸಾಯೋ ಚಾನ್ಸ್ ಅಂತೂ 100% ಗಿಡ ಸತ್ತೋಗುತ್ತೆ. ಅದಕ್ಕೋಸ್ಕರನೇ ನಾವು ಈ ಥರ ಮಾಡಬೇಕು ನೋಡಿ. ಇದೊಂದು ಗಿಡನ ರಿಪಾರ್ಟ್ ಮಾಡ್ಕೋತಾ ಇದ್ದೀನಿ. ಇದು ನಾನು ಕಟಿಂಗ್ ಇಟ್ಟಿದ್ದೆ, ಈ ಚಿಕ್ಕ ಬಕೆಟಲ್ಲಿ ಕಟಿಂಗ್ ಇಟ್ಟಿದ್ದೆ ನೋಡಿ. ಕಟಿಂಗ್ ಬೆಳೆದು ಎಷ್ಟು ಉದ್ದ ಆಗಿದೆ, ನನಗೆ ಸುಮಾರು ಹೂವನು ಸಿಕ್ಕಿದೆ ಇದರಿಂದ. ಅಲ್ಲಿ ಮಣ್ಣೆಲ್ಲ ಲೂಸ್ ಮಾಡೋಕ್ಕಾಗೋದಿಲ್ಲ, ಅದು ಬುಡ ಎಲ್ಲ ತುಂಬ ಚಿಕ್ಕದು ಪಾಟು ಅಂತ ಅಂದ್ಬಿಟ್ಟು ನಾನು ಇವಾಗ ಅದನ್ನು ತೆಗೆದು ರಿಪಾರ್ಟ್ ಮಾಡ್ತಾಯಿದ್ದೀನಿ ಬೇರೆ ದೊಡ್ಡ ಪಾಟಿಗೆ. ಹಂಗಾಗಿ ನೋಡಿ, ಇವಾಗ ಅದು ಕಟ್ ಮಾಡಿದ್ನಲ್ಲ, ಅಲ್ಲಿ ನನಗೆ ಅಲ್ಲಿ ಮಣ್ಣೆಲ್ಲ ಲೂಸ್ ಮಾಡೋಕ್ಕೆ ಹಿಂಸೆ ಅನಿಸೋದು, ಫುಲ್ ಎಲ್ಲ ಬೆಳ್ಕೊಂಬಿಟ್ಟಿತ್ತಲ್ಲ ದೊಡ್ಡದಾಗಿ. ಅದಕ್ಕೋಸ್ಕರನೇ ಕಟ್ ಮಾಡಿ ಮತ್ತು ಕಟಿಂಗ್ ಬೇರೆ ಇದಕ್ಕೆ ಹಾಕಿದ್ದು ನಾನು ನೋಡಿ. ಇವಾಗ ಈ ಪಾಟಿಗೆ ನಾನು ಇದನ್ನು ಶಿಫ್ಟ್ ಮಾಡ್ತಾ ಇದ್ದೀನಿ. ಮಣ್ಣು ನೋಡಿ ಎಷ್ಟು ಹುಡಿಯಾಗಿದೆ ಚೆನ್ನಾಗಿ, ಯಾಕೆಂದರೆ ನಾವು ಫಸ್ಟೇ ಗಾರ್ಡನ್ ವೇಸ್ಟೆಲ್ಲ ಹಾಕಿರ್ತೀವಲ್ಲ, ಹಾಗಾಗಿ ಮಣ್ಣೆಲ್ಲ ಹುಡಿಯಾಗಿ ಫ್ರೀ ಇರ್ತದೆ. ಈ ಪಾಟನ್ನು ನಾನು ಮುಂಚೆನೇ ರೆಡಿ ಮಾಡಿ ಇಟ್ಟಿದ್ದೆ. ನಮಗೆ ಈ ಥರ ರೆಡಿ ಮಾಡಿ ಇಟ್ಟರೆ ಯಾವುದಾದ್ರೂ ಸಡನ್ನಾಗಿ ರಿಪಾರ್ಟ್ ಮಾಡಬೇಕು ಅಂದಾಗ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ನಾನು ರೆಡಿ ಮಾಡಿ ಇಟ್ಟಿರ್ತೀನಿ ನೋಡಿ. ಇವಾಗ ನನಗೆ ಅನುಕೂಲ ಆಯಿತು. ಇದು ಒಂದು ಗಿಡ ಮಾತ್ರ ಇವತ್ತು ನಾನು ಇದನ್ನು ರಿಪಾರ್ಟ್ ಮಾಡ್ಕೊಂಡಿದ್ದೀನಿ ನೋಡಿ. ನೀರು ಹಾಕಿ ಒಂದಿನ ನಾನು ನೆರಳಲ್ಲೇ ಇಟ್ಟಿರ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್, ಬಾಯ್.